ಧರ್ಮ ಅವನತಿ ಅನ್ಯಾಯ ಭ್ರಷ್ಟಾಚಾರ ಹೆಚ್ಚಾದಾಗ ಕೃಷ್ಣನ ಹುಟ್ಟಿ ಬರ್ತಾನಂತ ಹೇಳ್ಯಾನ. ಇವತ್ತು ಭೂಮಿ ತೇಲಿ ಮ್ಯಾಗ ಹಳಿಂಗಳಿ ಒಳಗ ಮೂರ್ತಿ ಸಿಕ್ಕಂತ ಜಾಗ ಯಾವ್ದ ಸ್ಥಳಕ್ಕೆ ಮಹಾತ್ಮರು ಬರ್ಬೇಕಂದ್ರ ಸಾಮಾನ್ಯ ಬರಂಗಿಲ್ಲ. ಇಲ್ಲಿ ಮೂರ್ತಿ ಸಿಕ್ಕಂತ ತೋರಿಸಿದ್ರು. ಹಿಂದಿನ ಮಹಾತ್ಮರು ಈಗಿನವರು ಬೇರೆ ಇಲ್ಲ, ಶರೀರ ಅಂತ ಬೇರೆ ಇರ್ತದೆ. ನಾವು ತಿಳ್ಕೋಬೇಕು, ಕಳ್ಕೊಂಡು ಹುಡುಕಬಾರ್ದು. ಕಳ್ಕೊಂಡು ಸಿದ್ಧಾರೂಢರನ್ನ, ಮಹಾವೀರನ್ನ, ಬುದ್ಧನನ್ನ ಕಳ್ಕೊಂಡು ಹುಡುಕಾಡಕತ್ತೀವಿ. ಅವರ ಸ್ವರೂಪ ಒಂದಾದ, ಶಕ್ತಿ ಒಂದಾದ, ಹಳಿಂಗಗಳು ಉದ್ಭವ ಆಗ್ಯದ. ಅಪ್ಪವ್ರ ಪಾದಕ್ಕೆ ಬಿದ್ದು ಒಂದ ಕೇಳ್ತೀನಿ, ನಿಮ್ಮ ಆಶೀರ್ವಾದ, ನಿಮ್ಮ ಸಂಕಲ್ಪ ಯಾವಾಗಲೂ ನಮ್ಮ ಮ್ಯಾಗಿರ್ಲಿ. 6 ವರ್ಷದಿಂದ ನಾವು ಬಂದಿದ್ದೆ ಅವ್ರ ಹತ್ರ, ನೆನಪದಿಲ್ಲ ಗೊತ್ತಿಲ್ಲ. ಅಲ್ಲಿ ಬಂದು ಕೆಳಗೆ ಧ್ಯಾನಕ್ಕೆ ಕೂತಿದ್ರು. 2 ಗಂಟೆ ಹೊರಗೆ ಕುಂತಿದ್ದೆ. ಅವಾಗಂದ್ರು ಯಾವ ಒಬ್ಬ ಬಂದಾನ ಅವನು ಒಳಗ್ ಕರಿ ಅಂತ ಹೇಳಿದ್ರು. ಲಕ್ಷ ಇರ್ಲಿ, ಯಾರೋ ಬಹಳ ಮಂದಿ ಕುಂತಿದ್ರು. ಯಾರೋ ಒಬ್ರು ಬಂದಾರ, ಅವ್ರ ಕರ್ಕೊಂಡ್ ಮಾತು ನನ್ನ ಕರೆಸಿದ್ರು. ಏನ್ ಮಾಡ್ತೀವಿ ಕೆಲಸ ಅಂತ ಹೇಳಿದ್ರು. ಅಧ್ಯಾತ್ಮ ಪ್ರವಚನ ಮಾಡ್ತೇನ್ರಿ. ಈಗ ಚುನಪ್ಪ ಪೂಜಾರಿ ಅಂತ ಒಬ್ಬ ಸಿಕ್ಕಾನ, ಅವ್ರ ಜೊತೆ ಸೇರಿ ರೈತ ಸಂಘ ಮಾಡಕತ್ತೇನ್ರಿ ಅಂತ ಹೇಳಿದ್ರು. ರೈತರಿಗಾಗಿ ಬಂದಿ, ನಿನ್ನ ಹೆಸರು ಒಂದಿನ ರಾಜ್ಯ ನೋಡಿದ್ರೆ ಅವತ್ತ ಆಶೀರ್ವಾದ ಮಾಡಿದ್ರು. ಈ ಮಣ್ಣಿನೊಳಗ ಬಹಳ ತಾಕತ್ತೈತಿ, ತಾಳ್ಮೆ, ಶಕ್ತಿ.